ಬರ್ತೀಯ ಅಥವಾ ಇಲ್ಲಿಗೆ ತಂದ್ಕೊಡ್ಲಾ ಅಪ್ಪಯ್ಯ? ಬೆಳಕರ್ದಾಗಿಂದ ಏನೂ ತಿಂದೇ ಇಲ್ಲ ನೀನು. ನನ್ನಂತವ್ರು ಇನ್ನೊಬ್ರು ಕಣ್ಣಾಗ ನೀರ್ ತರಿಸಿ ಅದರಿಂದ ಖುಷಿ ಪಟ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಬಾಳ್ವೆ ಮಾಡೋರು. ನಂಗೆ ಯಾಕೆ ಒಟ್ಟಿಗೆ ಆಗ್ತೇ ನೀನು? ಕೊನೆಗೂ ನನ್ ಯಾಕೆ ನಿಂಗೆ ನಂಬಿಕೆನೆ ಬರ್ಲಿಲ್ಲ ಅಲ್ವಾ ಅಪ್ಪಯ್ಯ? ಕಳ್ಳ ಸುಳ್ಳ ಅಂತ ಹೇಳಿ ಆ ಕಾಕಿ ಬಣ್ಣದ ಅಂಗಿಯವರು ಮಾರಸಿದ್ದನ್ ಹೇಳ್ಕೊಂಡು ಹೋಗಿದ್ದು. 46 ಲಗ್ನ ಕಟ್ಟಿಸಿದ್ರು ಮಾರಸಿದ್ದಪ್ಪಾಜಿ. ಹಾಗೆಲ್ಲ ಯಾವ ಕಾಕಿ ಅಂಗಿ ಅವಳಿನೂ ಇರ್ಲಿಲ್ಲ. ಸಾಮುಂಡವ ಬೆಟ್ಟದಾಗೆ ಕೂತಿದ್ಲು, ಎದ್ದು ಬರ್ಲಿಲ್ಲ. ಅದ್ ಎಂತದೋ ನಿನ್ಯಾಕೇನಾದ್ರೂ ಕೆಟ್ಟ ಮನ್ಸ್ ಇದ್ದಿದ್ರೆ ನಂಗೆ ನನ್ ಪಾರ್ವತಮ್ಮನ್ ಜೊತೆ ಹೋಯ್ತಾ ಇದ್ದೆ. ನಿನ್ ಬಿಟ್ರೆ ಇನ್ಯಾರವ್ರೆ ಅಪ್ಪಯ್ಯ? ಇವತ್ತಿಂದ ನಂಗೆ ಮಗಳಿಲ್ಲ. ಡಿಪೋ ಪೂಜೆ ಮಾಡಿ ಬಿಟ್ಬಿಟ್ಟಿದ್ದೀವಿ, ಕೆಲಸನೇ ಶುರು ಮಾಡಿಲ್ಲ. ನಿನಗೆ ಟಿಂಬರ್ ಡಿಪೋನಲ್ಲಿ ಒಳ್ಳೆ ಅನುಭವ ಇದೆ. ಫಾರೆಸ್ಟ್ ಆಫೀಸಿಂದ ಲೈಸೆನ್ಸ್ ಕಾಪಿ ಕೂಡ ಬಂದಿದೆ. ಕೆಲಸ ಶುರು ಮಾಡೋಣವಾ? ಯಾಕೋ ಸುಮ್ಮನಾಗ್ಬಿಟ್ಟೆ? ಹೇಳ್ತೀನಿ ದೊಡ್ಡಪ್ಪ. ಹೇಳ್ತೀನಿ ಅಂತ ತಲೆ ತಗ್ಗಿಸ್ಕೊಂಡು ಕೂತ್ರೆ ಹೇಗೋ ಸದಾನಂದ? ದೊಡ್ಡವ್ರು ಕೇಳ್ತಿದ್ದಾರೆ, ಉತ್ತರ ಕೊಡಪ್ಪ. ಸದಾನಂದ, ಬೆಟ್ಟದಿಂದ ವಾಪಸ್ ಬಂದಾಗಿಂದ ಹ್ಞೂ ಇಷ್ಟೇ ಆಗಿದೆ. ಏನಾಗಿದೆಯಪ್ಪ? ಯಾಕೋ ಹೀಗೆ ಮಾಡ್ತಿದ್ಯಾ? ಚೆನ್ನಾಗೇ ಇದ್ದೀನಲ್ಲ ದೊಡ್ಡಮ್ಮ. ನಿರ್ಧಾರಕ್ಕೆ ಬರೋದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಇನ್ನು ಏನೇ ನಿರ್ಧಾರ? ನೀವು ದುಡುಕ್ಬಿಟ್ರಿ ಅನ್ಸತ್ತೆ. ನನ್ನ ಹೆಸರಲ್ಲಿ ಡಿಪೋ ರಿಜಿಸ್ಟ್ರೇಷನ್ ಮಾಡಿಸಿ. 1-2 ದಿನದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಬಲವಂತ ಮಾಡಿಬಿಡಿ. ಸದ್ಯಕ್ಕಂತೂ ಡಿಪೋ ಶುರು ಮಾಡೋ ಮಾತು ಬೇಡ. ನನಗೆ ನಿದ್ದೆ ಬರ್ತಿದೆ ಸುಚೇಂದ್ರ, ಮಲಗ್ತೀನಿ. ನೀನು ಊಟ ಮಾಡು. ಅಮ್ಮ ಹೋದ ನಂತರದಲ್ಲಿ ಇವತ್ತಿನವರೆಗೂ ಅಮ್ಮ ಇರ್ತಿದ್ದು ಕೋಣೆ ಬೀಗ ನೀವು ತೆಗ್ದಿರ್ಲಿಲ್ಲ. ಇವತ್ತು ತೆಗೆದ್ರಿ. ಬಾಗಿಲಾಕೊಂಡು ಒಳಗೋಗಿ ಕೂತ್ಕೊಂಡು ಗಂಟೆಗಟ್ಟಲೆ ಅಳ್ತಿದ್ರಿ. ಅದನ್ನು ನಾನು ಕೇಳಿಸ್ಕೊಂಡೆ ಅಪ್ಪಾಜಿ. ಏನಾಯ್ತು ಹೇಳಿ? ಬದುಕಿನಲ್ಲಾಗೋ ನಷ್ಟಗಳು ನೆನಪಾದಾಗ ಕಣ್ಣೀರಿಗೆ ಪ್ರವಾಹ ರೂಪ. ಕ್ಷಮಿಸು ಸುಚೇಂದ್ರ. ಒಳ್ಳೆ ಮಗನಿಗೆ ಕೆಟ್ಟಪ್ಪ. ಕ್ಷಮಿಸು. ಯಾರು ಕೆಟ್ಟವ್ರು ಅಪ್ಪಾಜಿ? ಎಲ್ಲಿ ತಪ್ಪಾಯ್ತು? ಅಂಥದ್ದೇನಿಲ್ಲ ಅಪ್ಪಾಜಿ, ಬೇಸರ ಮಾಡ್ಕೋಬೇಡಿ. ಬನ್ನಿ ಊಟಕ್ಕೆ. ನನಗೆ ನಿನ್ನ ಜೊತೆ ಬದುಕು ಅನಿವಾರ್ಯತೆ ಇದೆ ಕಣೋ. ಆದರೆ ನಿನಗೆ ನನ್ನ ಜೊತೆ ಬದುಕು ಅನಿವಾರ್ಯತೆ ಏನಿದೆ ಹೇಳು? ನಿನಗೆ ನಿನ್ನದೇ ಆದ ಬದುಕಿದೆ. ಹೆಂಡತಿ ಬರ್ತಾಳೆ, ಕುಡಿ ಚಿಗುರುತ್ತೆ, 1000 ಸಂತೋಷಗಳಿದೆಯೋ ನಿನ್ನ ಮುಂದೆ. ಅವುಗಳನ್ನು ಹುಡುಕೊಂಡು ಹೊರಡು. ನನ್ನ ಜೊತೆ ಇರಬೇಡ. ನಾನು ಸರಿ ಇಲ್ಲ. ಸರಿ ಇಲ್ಲ ಅಂತ ನೀವು ಹೇಳ್ಬಿಟ್ರೆ ಆಗಲ್ಲ ಅಪ್ಪಾಜಿ. ನೀವು ಸರಿ ಇಲ್ಲ ಅಂತ ನನಗನ್ನಿಸ್ಬೇಕಲ್ವಾ? ಜನ ನಮ್ಮಿಬ್ಬರನ್ನ ದೂರ ಮಾಡೋ ಪ್ರಯತ್ನ ಮಾಡಬಹುದು. ದುರ್ಗಾಪುರದಲ್ಲಿ ನನ್ನ ಮೇಲೆ ಆಪಾದನೆಗಳಿಗೆ ಕೊರತೆ ಇಲ್ಲ. ಒಂದು ಕುತೂಹಲದ ಬುದ್ಧಿ, ಆತುರದ ಬುದ್ಧಿ, ನಂಬಿಕೆನ ಮುರಿಸೋದು ಕ್ಷಣದ ಕೆಲಸ. ಅವ್ರು ಚುಚ್ಕೊಡ್ತಾರೆ ಅಂದ ತಕ್ಷಣ ನಾನೇ ಅಂತವ್ರನ್ನ ದೂರ ಮಾಡ್ಬಿಡ್ತೀನಿ. ಎಷ್ಟು ದಿನ ಅಂತ ಸುಚೇಂದ್ರ? ಎಷ್ಟು ಜನನ್ನ ಅಂತ ದೂರ ಮಾಡ್ಕೋತೀಯ? ಅಪ್ಪಾಜಿಗೋಸ್ಕರ ಎಲ್ಲರನ್ನು ದೂರ ಮಾಡ್ಕೊಳ್ತಾ ನೀನು ಒಂಟಿ ಆಗ್ಬಿಡ್ತೀಯ ಕಣೋ. ಈಗ ನಾನು ನಿನ್ನನ್ನು ದೂರ ಮಾಡಿದ್ರು ಅಥವಾ ನಿಮ್ಗೆ ಯಾಕೆ ಹೀಗೆಲ್ಲ ಅನ್ನಿಸ್ತಿದೆ ಅಂತ? ನಾನ್ ಬಿಟ್ಟು ಹೋಗ್ತೀನಿ ಅಂತ ನಿಮ್ಗೆ ಯಾಕೆ ಅನ್ನಿಸ್ತಿದೆ? ದೇ